ಚಾಟ್ ಜಿಪಿಟಿ ಈ ಒಂದು IPL ಪ್ಲೇ ಆಫ್ಗೆ 4 ಟೀಮ್ ಪ್ರಿಡಿಕ್ಷನ್ ಕೊಟ್ಟಿದೆ. ನಿಜವಾಗ್ಲೂ ಶಾಕ್ ಆಯಿತು ನನಗಂತೂ. ನನಗಲ್ಲ, ನಿಮಗೂ ಕೂಡ ಶಾಕ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಲೆವೆಲ್ಗೆ ಪ್ರಿಡಿಕ್ಷನ್ ಮಾಡಿದೆ 4 ಟೀಮ್ಗಳನ್ನ. ಓಕೆ, 4 ಟೀಮಲ್ಲಿ 3ನ ಅಕ್ಸೆಪ್ಟ್ ಮಾಡ್ಕೊಳ್ತಾ, ಬಟ್ ಇನ್ನೊಂದು ಔಟ್ ಆಫ್ ದ ಸಿಲೆಬಸ್ಸು. ಯಾಕಂತ ಹೇಳಿದ್ರೆ ಅದು 0.0001% ಚಾನ್ಸ್ ಇದೆ. ಆ್ಯಕ್ಚುಲಿ ಚಾನ್ಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಆ ಒಂದು ಟೀಮ್ನ ಕರ್ಕೊಬಂದು ಈ ಒಂದು ಪ್ಲೇ ಆಫ್ಗೆ ಬಿಟ್ಬಿಟ್ಟು RCBಗೆ ಶಾಕಿಂಗು. RCB ಅವರು ಈ ಒಂದು ಸಲ ಚಿಪ್ ಅಂತೆ, SRHಗೆ ಕಪ್ ಅಂತೆ. 2016 ಮೇ 29ನೇ ತಾರೀಕು ಸ್ಟಿಲ್ ಆ ಒಂದು ಡೇಟ್ ನನಗೆ ನೆನಪಿದೆ. RCB ಅಭಿಮಾನಿಗಳಿಗೆ, RCB ಪ್ಲೇಯರ್ಸ್ಗೆ ಅವತ್ತು SRH ಆರ್ಟ್ನ ಬ್ರೋಕನ್ನ ಮಾಡ್ತಾರೆ. ಆ್ಯಂಡ್ ಮತ್ತೆ ಆಫ್ಟರ್ 10 ಇಯರ್ಸ್ ಆದಮೇಲೆ ಸ್ಟಿಲ್ ಈ ಒಂದು ಮಂತು ಮೇ 31ನೇ ತಾರೀಕು RCB ಫ್ಯಾನ್ಸ್ಗಳಿಗೆ SRH ಅವರು ಬ್ರೋಕನ್ನ ಮಾಡ್ತಾರಂತೆ. ಸೊ ಜಾಸ್ತಿ ಮಾತಾಡ್ತಾ ಇದ್ದೀವಿ, ಇಲ್ಲಿ ನೋಡ್ತಾ ಇದ್ದಾರೆ ಚಾಟ್ ಜಿಪಿಟಿ ಯಾವ ಥರ ಪ್ರಿಡಿಕ್ಷನ್ ಕೊಟ್ಟಿದೆ ಅಂತ. ಸನ್ರೈಸ್ ಹೈದರಾಬಾದ್, ರಾಜಸ್ಥಾನ್ ರಾಯಲ್ಸ್, ಪಂಜಾಬ್ ಅಂಡ್ KKR ಈ 4 ಟೀಮು ಪ್ಲೇ ಆಫ್ಗೆ ಎಂಟರ್ ಆಗ್ತಾರಂತೆ. ಇಲ್ಲಿಂದ ಕ್ವಾಲಿಫೈರ್ 1ನಲ್ಲಿ RCB ಮತ್ತು SRH ಆಡ್ತಾರಂತೆ. ಈ ಒಂದು ಮ್ಯಾಚಲ್ಲಿ SRH ಗೆದ್ಬಿಟ್ಟು ಫೈನಲ್ಗೆ ಥ್ರೂ ಹೋಗ್ಬಿಡ್ತಾರಂತೆ. RCB ನೆಕ್ಸ್ಟು ಕ್ವಾಲಿಫೈರ್ 2 ಆಡಬೇಕಂತೆ. ಓಕೆ, ಮತ್ತು ಎಲಿಮಿನೇಟರ್ 1ನಲ್ಲಿ ಪಂಜಾಬ್ ಮತ್ತು KKR ಆಡ್ತಾರಂತೆ. ಈ ಒಂದು ಮ್ಯಾಚಲ್ಲಿ KKR ಗೆಲ್ತಾರಂತೆ. ಓಕೆ, KKR ಬಗ್ಗೆ ಮಾತಾಡೋದಾದರೆ ಈ ಒಂದು ಸೀಸನ್ KKR 4ಕ್ಕೆ 4 ಮ್ಯಾಚ್ನ ಗೆದ್ದಿದ್ದಾರೆ. ಓಕೆ, ಬಟ್ ಇನ್ನು ಇರೋ 4ರಲ್ಲಿ 4 ಕೂಡ ಗೆಲ್ಲಬೇಕು, ಪ್ಲೇ ಆಫ್ಗೆ ಬರಬೇಕು ಅಂತ ಹೇಳಿದ್ರೆ ಒಂದು ಮ್ಯಾಚ್ ಎಡವಿದ್ರೆ ಈ ಚಾಟ್ ಜಿಪಿಟಿ ಕೊಟ್ಟಿರೋ ಪ್ರಿಡಿಕ್ಷನ್ ಎಲ್ಲ ಕೂಡ ತಲೆ ಕೆಳಗೆ ಹಾಕ್ಬಿಡುತ್ತೆ. ಬಟ್ ಆ ಪಾಸಿಬಿಲಿಟೀಸ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಬಿಕಾಸ್ ಒಂಥರ ಗ್ರೇಟ್ ಕಮ್ ಬ್ಯಾಕ್ನ ಮಾಡಿದ್ದಾರೆ KKR ಈ ಒಂದು ಸೀಸನ್ನು. ಇನ್ನು 4 ಮ್ಯಾಚಲ್ಲಿ 4ನ ಗೆದ್ದರೆ ಪ್ಲೇ ಆಫ್. ಓಕೆ, ಇದು ಬಿಡಿ ನೋಡೋದು, ಅದೆಲ್ಲನೂ ಫಸ್ಟು ನಾವು ಚಾಟ್ ಜಿಪಿಟಿ ಪ್ರಿಡಿಕ್ಷನ್ ಬಗ್ಗೆ ಮಾತಾಡೋದ. ಓಕೆ, ಕ್ವಾಲಿಫೈರ್ 2ರಲ್ಲಿ KKR ಮತ್ತು RCB ಆಡ್ತಾರಂತೆ. ಇಲ್ಲಿ RCB ಗೆಲ್ತಾರಂತೆ, KKR ಮನೆ ಕಡೆ ಹೋಗ್ತಾರಂತೆ. ದೆನ್ನು ಮೇ 31ನೇ ತಾರೀಕು ಅಹಮದಾಬಾದಲ್ಲಿ SRH ಮತ್ತು RCB ಆಡ್ತಾರಂತೆ. ಅಲ್ಲಿಂದ SRH ಗೆದ್ಬಿಟ್ಟು ಮತ್ತೆ RCBಗೆ ಆಫ್ಟರ್ 10 ಇಯರ್ಸ್ ಆದಮೇಲೆ RCB ಫ್ಯಾನ್ಸ್ಗಳಿಗೆ, RCB ಪ್ಲೇಯರ್ಸ್ಗಳಿಗೆ ಹಾರ್ಟ್ನ ಬ್ರೋಕನ್ ಮಾಡ್ತಾರಂತೆ SRH ಅವರು. ಇದು ಎಂಥ ಪ್ರಿಡಿಕ್ಷನ್ ಗುರು, ಚಾಟ್ ಜಿಪಿಟಿ ಅವ್ರದ್ದು ಕ್ರೇಜಿ ಪ್ರಿಡಿಕ್ಷನ್ ಕೊಟ್ಟಿದ್ದಾರೆ ಚಾಟ್ ಜಿಪಿಟಿ. ಬಟ್ ಓಕೆ, ಇದರಲ್ಲಿ ನಾವು SRH, RCB ಮತ್ತು ಪಂಜಾಬ್ ಸ್ಟಿಲ್ ಈ ಒಂದು ಪ್ಲೇ ಆಫ್ಗೆ ಬರ್ತಾರೆ ಅಂತ ಅಂದ್ಕೊಳ್ಳೋದ, ಬೇರೆ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಪಾಯಿಂಟ್ಸ್ ಟೇಬಲ್ಲಿ ಇವಾಗ ಟಾಪಲ್ಲಿದ್ದಾರೆ. ಆ್ಯಂಡ್ 2 ಗೇಮ್ನ ಗೆದ್ಬಿಟ್ರೆ ಸಾಕು, ಪ್ಲೇ ಆಫ್ಗೆ ಬರ್ತಾರೆ ಅಂತ ಅಂದ್ಕೊಳ್ಳೋದ. ಬಟ್ ಈ KKRನ ಎಲ್ಲಿ ಒಂದು ತುರ್ಕಿದ್ದಾರೆ ಅಂತ ನನಗಂತ ಗೊತ್ತಾಗ್ತಿಲ್ಲ. KKRಗೆ ಸ್ಟಿಲ್ ಕಷ್ಟ ಇದೆ, ಹೇಳೋಕ್ಕಾಗಲ್ಲ, ಅಂದರೆ ಬರೋದೇ ಇಲ್ಲ ಅಂತ ನಾನು ಹೇಳ್ತಾಯಿಲ್ಲ, ಬಟ್ ಕಷ್ಟ ಇದೆ. ಗೊತ್ತಿಲ್ಲ, ಏನು ಬೇಕಿರೋ ಆಗ್ಬೋದು. ಆ್ಯಂಡ್ ನಿಮ್ಮ ಪ್ರಕಾರ ಈ ಒಂದು ಪ್ಲೇ ಆಫ್ಗೆ ಯಾವ 4 ಟೀಮ್ಗಳು ಬರ್ಬೋದು ಅಂತ ಕಮೆಂಟ್ ಮಾಡಿ. ಸೊ ಚಾಟ್ ಜಿಪಿಟಿದು ಯಾವ ಥರ ಪ್ರಿಡಿಕ್ಷನ್ ಇತ್ತು ಅಂತ ಆನೆಸ್ಟಾಗಿ ಕಾಮೆಂಟ್ ಮಾಡಿ ಅಷ್ಟೇ ಗೈಸ್.